Hello everyone, welcome to our YouTube channel Physics Hub. I hope everyone is doing well. ಇವತ್ತಿನ ಕ್ಲಾಸಲ್ಲಿ ನಾವು ಕೆಸೆಟ್ ಅಂಡ್ ಯು ಜಿ ಸಿ ನೆಟ್ ಪೇಪರ್ 1 ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಈ ಟಾಪಿಕ್ ಇಂದ ಪ್ರತಿ ಎಕ್ಸಾಮ್ ಅಲ್ಲಿ 1 or 2 ಕ್ವಶನ್ಸ್ ಆಲ್ಮೋಸ್ಟ್ ಫಿಕ್ಸ್ ಬರ್ತವೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂಡ್ ಈ ಕ್ಲಾಸ್ PDF ಬೇಕಾದಲ್ಲಿ ನಮ್ಮ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯ್ನ್ ಆಗ್ರಿ. Links are in the description. Let us start. What is mean by objectives of teaching? So objectives of teaching are the expected changes in the student's knowledge, attitude, skills and behavior after the teaching learning process. So simple word ಅಲ್ಲಿ ಹೇಳಬೇಕಂದ್ರೆ ಟೀಚಿಂಗ್ ಮುಗಿದ್ಮೇಲೆ ಸ್ಟೂಡೆಂಟ್ಸ್ ಅಲ್ಲಿ ಏನೇನು ಚೇಂಜಸ್ ಬರಬೇಕಂತ ಹೇಳಿ ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ಮೂಲಕ ತಿಳಿಸೋದಂದ್ರೆ ಟೀಚರ್ ನ್ಯೂಟನ್ಸ್ ಲಾ ಅನ್ನ ಟೀಚ್ ಮಾಡ್ತಾರೆ. ಸೊ ಇಲ್ಲಿ ಆಬ್ಜೆಕ್ಟಿವ್ ಓನ್ಲಿ ಲೆಸನ್ ಅನ್ನ ಕಂಪ್ಲೀಟ್ ಮಾಡೋದಲ್ಲ, ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು ಆ್ಯಂಡ್ ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿಯನ್ನು ಡೆವಲಪ್ ಮಾಡಬೇಕು. ಅದನ್ನು ಟೀಚಿಂಗ್ ಅಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಸಿಂಪಲ್ ಲೈನನ್ನು ನೆನಪಿಟ್ಕೊಳ್ಳಿ, ದಟ್ ಈಸ್ ಟೀಚಿಂಗ್ ಈಸ್ ಸಕ್ಸಸ್ಫುಲ್ ಓನ್ಲಿ ವೆನ್ ಇಟ್ ಬ್ರಿಂಗ್ಸ್ ಪಾಸಿಟಿವ್ ಬಿಹೇವಿಯರಲ್ ಚೇಂಜಸ್ ಇನ್ ದಿ ಲರ್ನರ್. Now let's move to the most important concept, that is Bloom's taxonomy of teaching. So Bloom classified the objectives of teaching into 3 major domains, that is cognitive domain, affective domain and psychomotor domain. To remember them easily, use the 3H rule, that is head, heart and hand rule, or use the CAP rule, that is C stands for cognitive, A stands for affective and P stands for psychomotor. So easy alva, head represents the thinking and heart represents the feeling and hand represents the skills. So ಈ ತರ ಬ್ಲೂಮ್ಸ್ ಟೆಕ್ಸಾನಮಿಯನ್ನು ಕ್ಲಾಸಿಫೈ ಮಾಡಲಾಗಿದೆ. The first domain, that is cognitive domain. The cognitive domain is also known as the head domain because it is mainly deals with our mind and intellectual abilities. ಸೊ ಕಾಗ್ನಿಟಿವ್ ಡೊಮೇನ್ ಇದು ಹೆಡ್ ಮತ್ತೆ ಮೈಂಡ್ ರಿಲೇಟೆಡ್ ಡೊಮೇನ್ ಆಗಿರ್ತದ, ಬಿಕಾಸ್ ಇದು ವಿದ್ಯಾರ್ಥಿಯ ಜ್ಞಾನ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಯೋಚನೆ ಮಾಡುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಡೊಮೇನ್ ಆಗಿದೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಯು ಆರ್ ಟೀಚಿಂಗ್ ನ್ಯೂಟನ್ಸ್ ಫಸ್ಟ್ ಲಾ. ಸೊ ಆಟ್ ಫಸ್ಟ್ ಯು ಎಕ್ಸ್ಪ್ಲೇನ್ ದಿ ಡೆಫಿನೇಷನ್, ದೆನ್ ಸ್ಟೂಡೆಂಟ್ಸ್ ಡೆಫಿನೇಷನ್ ರಿಮೆಂಬರ್ ಮಾಡಿದ್ರೆ ದೇ ಹ್ಯಾವ್ ಗೇನ್ಡ್ ನಾಲೆಜ್. ದಿಸ್ ಈಸ್ ದಿ ಫಸ್ಟ್ ಪಾಯಿಂಟ್, that is develops knowledge and understanding. ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ನೀವು ಟೀಚ್ ಮಾಡಿರ್ತಕ್ಕಂಥ ಲಾ ಮೇಲೆ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ಯು ಆಸ್ಕ್, ವೈ ಡೂ ಪ್ಯಾಸೆಂಜರ್ಸ್ ಮೂವ್ ಫಾರ್ವರ್ಡ್ ವೆನ್ ಅ ಬಸ್ ಸಡನ್ಲಿ ಸ್ಟಾಪ್ಸ್? ಸೊ ಸ್ಟೂಡೆಂಟ್ಸ್ ಸ್ಟಾರ್ಟ್ ಥಿಂಕಿಂಗ್ ಆ್ಯಂಡ್ ಕನೆಕ್ಟ್ ದಿ ಲಾ ವಿತ್ ದ ರಿಯಲ್ ಲೈಫ್ ಸಿಚುವೇಶನ್ಸ್. ಸೊ ಇದರಿಂದ ಅವ್ರ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಅಬಿಲಿಟಿ ಇಂಪ್ರೂವ್ ಆಗುತ್ತಾ. ದೇ ಡೋಂಟ್ ಜಸ್ಟ್ ರಿಮೆಂಬರ್, ದೇ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ನೆಕ್ಸ್ಟ್ ಏನು ಮಾಡ್ತೀರಿ, ಇಷ್ಟಾದ್ಮೇಲೆ ಮತ್ತೊಂದು ಕ್ವಶನ್ನ ರೈಸ್ ಮಾಡ್ತೀರಿ. So now you ask another question, that is, if you are designing a seat belt for a car, why is it necessary? Then student thinking about safety and answer that seat belts prevent passenger from moving forward due to inertia. So ಇಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡಿ ಡಿಸಿಷನ್ ಟೇಕ್ ಮಾಡ್ತಾರೆ. ದಿಸ್ ಡೆವಲಪ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. ಸೊ ಫೈನಲಿ ನೀವೇನು ಕೇಳ್ತೀರಿ, ಕ್ಯಾನ್ ಯು ಗಿವ್ ಅನದರ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಇನರ್ಷಿಯಾ? ಅವಾಗ ಸ್ಟೂಡೆಂಟ್ಸ್ ಮತ್ತೆ ಥಿಂಕ್ ಮಾಡಿ ಕೆಲವೊಂದಿಷ್ಟು ಆನ್ಸರ್ಸ್ ಅನ್ನು ಕೊಡ್ತಾರೆ. ಲೈಕ್ ಡಸ್ಟ್ ಕಮ್ಸ್ ಔಟ್ ವೆನ್ ವಿ ಬೀಟ್ ಅ ಕಾರ್ಪೆಟ್, ಫ್ರೂಟ್ಸ್ ಫಾಲ್ ವೆನ್ ಟ್ರೀ ಬ್ರಾಂಚಸ್ ಇಸ್ ಶೇಕನ್. ಸೊ ಸ್ಟೂಡೆಂಟ್ಸ್ ಓನ್ ಎಕ್ಸಾಂಪಲ್ ಥಿಂಕ್ ಮಾಡಿ ಹೇಳುವಾಗ ದೇರ್ ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗ್ತದೆ. ದ್ಯಾಟ್ಸ್ ವೈ ಕಾಗ್ನೇಟಿವ್ ಡೊಮೈನ್ ಈಸ್ ಕಾಲ್ಡ್ ದಿ ಕೋರ್ ಲರ್ನಿಂಗ್ ಡೊಮೈನ್, ಬಿಕಾಸ್ ಎವ್ರಿ ಸಬ್ಜೆಕ್ಟ್ ಮೇನ್ಲಿ ಫೋಕಸಸ್ ಆನ್ ಡೆವಲಪಿಂಗ್ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಥಿಂಕಿಂಗ್ and reasoning and problem solving skills. So this is the first domain, that is cognitive domain. Bloom divided cognitive domain into 6 levels. So let us understand each one with simple examples. The first level is knowledge. It is basically about recalling informations. ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಓನ್ಲಿ ಫ್ಯಾಕ್ಟ್ಸ್ ಅನ್ನ ರಿಮೆಂಬರ್ ಮಾಡ್ಕೋತಾರೆ. ನೆಕ್ಸ್ಟ್, ದಟ್ ಈಸ್ ಕಾಂಪ್ರಿಹೆನ್ಷನ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್, ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ತಮ್ಮ ಓನ್ ವರ್ಡ್ಸ್ ಅಲ್ಲಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ದಿ ಕಾಂಪ್ರಿಹೆನ್ಷನ್. ನೆಕ್ಸ್ಟ್, ಥರ್ಡ್ ಈಸ್ ಅಪ್ಲಿಕೇಶನ್. ಅಂದ್ರೆ ಸ್ಟೂಡೆಂಟ್ ಯೂಸ್ ದಿ ಕಾನ್ಸೆಪ್ಟ್ ಇನ್ ಪ್ರಾಕ್ಟಿಕಲ್ ಸಿಚುವೇಶನ್ಸ್. ಅಂದ್ರೆ
ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ್ಲಿ ಅಥವಾ ಥಿಯರಿಯನ್ನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಒಂದು ಅಪ್ಲಿಕೇಶನ್ ಪಾರ್ಟನ್ನು ಹುಡುಕ್ತಾರೆ. ನೆಕ್ಸ್ಟ್ ಈಸ್ ಅನಲೈಸಿಸ್. ಸೊ ಸ್ಟೂಡೆಂಟ್ಸ್ ಬ್ರೇಕ್ ಅ ಪ್ರಾಬ್ಲಮ್ ಇಂಟು ಸ್ಮಾಲರ್ ಪಾರ್ಟ್ಸ್ ಆ್ಯಂಡ್ ಸ್ಟಡಿ ಈಚ್ ಒನ್. ಅಂದ್ರೆ ಇಲ್ಲಿ ಒಂದು ರೀಸನ್ ಅನ್ನ ಹುಡುಕ್ತಾರೆ, ಈ ತರ ಅನಲೈಸ್ ಮಾಡ್ತಾರೆ ಈ ಸೆಕ್ಷನ್ ಅಲ್ಲಿ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಸಿಂಥಸಿಸ್. ಸ್ಟೂಡೆಂಟ್ಸ್ ಕಂಬೈನ್ ಅ ಡಿಫ್ರೆಂಟ್ ಐಡಿಯಾಸ್ ಆ್ಯಂಡ್ ಕ್ರಿಯೇಟ್ ಸಮಥಿಂಗ್ ನ್ಯೂ. ಇಲ್ಲೇನು ಮಾಡ್ತಾರೆ, ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಅನ್ನ ಡಿಸೈನ್ ಮಾಡ್ತಾರೆ. ದಟ್ ಈಸ್ ದಿ ಸಿಂಥಸಿಸ್. ಆ್ಯಂಡ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಈಸ್ ದಿ ಇವ್ಯಾಲ್ಯೂಯೇಷನ್. ಇಲ್ಲೇನು ಮಾಡ್ತಾರೆ, ಸ್ಟೂಡೆಂಟ್ ಕಂಪೇರ್ ಮಾಡ್ಕೋತಾರೆ, ಜಡ್ಜ್ ಮಾಡ್ಕೋತಾರೆ, ಕ್ರಿಟಿಸೈಸ್ ಮಾಡ್ಕೋತಾರೆ ಆ್ಯಂಡ್ ಒಂದು ಡಿಸಿಷನ್ ಅನ್ನ ತಗೋತಾರೆ. ಫಾರ್ ಎಕ್ಸಾಂಪಲ್, ವಿಚ್ ಟೀಚಿಂಗ್ ಮೆಥಡ್ ಈಸ್ ಬೆಟರ್ ಆ್ಯಂಡ್ ವೈ. ಸೊ ದಿಸ್ ಲೆವೆಲ್ ರಿಕ್ವೈರ್ಸ್ ಲಾಜಿಕಲ್ ಜಡ್ಜ್ಮೆಂಟ್. Cognitive domain has 6 levels. So lowest level is knowledge and the highest level is evaluation. So ಈ 6 levels ಅನ್ನ ನೆನಪಿಟ್ಕೋಬೇಕಂದ್ರೆ ಒಂದು ಟ್ರಿಕ್ ಅನ್ನು ನೆನಪಿಟ್ಕೊಳ್ರಿ. ದಟ್ ಈಸ್ KCA2SE. So K stands for knowledge, C stands for comprehension, A stands for application, another A stands for analysis, S stands for synthesis and E stands for evaluation. Next domain is affective domain. So affective domain is related to feelings, emotions, values, interests, attitudes and behavior. ಸೊ ಸರಳವಾಗಿ ಹೇಳಬೇಕಾದ್ರೆ ಸ್ಟೂಡೆಂಟ್ಸ್ ಏನು ಫೀಲ್ ಮಾಡ್ತಾರೆ, ಸಬ್ಜೆಕ್ಟ್ ಬಗ್ಗೆ ಅವ್ರ ಅಟಿಟ್ಯೂಡ್ ಹೇಗಿದೆ, ವ್ಯಾಲ್ಯೂಸ್ ಡೆವಲಪ್ ಆಗ್ತವೆ ಎಂಬುದನ್ನು ಈ ಡೊಮೇನ್ ಹೇಳ್ತದ. ಸೊ ದ ಮೇನ್ ಆಬ್ಜೆಕ್ಟಿವ್ ಈಸ್ ನಾಟ್ ಓನ್ಲಿ ಟು ಮೇಕ್ ಸ್ಟೂಡೆಂಟ್ಸ್ ಲರ್ನ್ ಬಟ್ ಆಲ್ಸೋ ಟು ಮೇಕ್ ದೆಮ್ ಅಪ್ರಿಷಿಯೇಟ್, ರೆಸ್ಪೆಕ್ಟ್ ಆ್ಯಂಡ್ ಡೆವಲಪ್ ಅ ಪಾಸಿಟಿವ್ ಅಟಿಟ್ಯೂಡ್ ಟುವರ್ಡ್ಸ್ ಲರ್ನಿಂಗ್. ಸೊ ಒಂದು ಎಕ್ಸಾಂಪಲ್ ಮೂಲಕ ತಿಳಿಸೋದಾದರೆ, imagine you are teaching Newton's laws. So at first some students may think physics is very difficult. Okay, instead of directly starting the formula, you may ask some questions like, have you ever traveled in a bus? When the bus suddenly stops, why do you move forward? So immediately students become interested because they have experienced it. So now students start enjoying the class. They become curious and ask questions like, sir, why does this happen, and etc etc. So this means their interests and attitudes have changed positively. This is affective domain. So here the objectives of the affective domains are develop interest, next build positive attitude and develop values, and encourage participation. Students actively participate in discussions, seminars, experiments, group activities, and improves motivation. So teachers should motivate students. These are the all objectives of affective domain. Affective domain is heart related domain. So this domain is classified into 5 levels. So first one is receiving. Receiving means willingness to listen. So receiving ಅಂದ್ರೆ ಸ್ಟೂಡೆಂಟ್ಸ್ ಟೀಚರ್ ಹೇಳುವ ವಿಷಯವನ್ನು ಗಮನದಿಂದ ಕೇಳಲು ಮತ್ತು ಆಕ್ಸೆಪ್ಟ್ ಮಾಡಲು ರೆಡಿ ಇರುತ್ತಾರೆ. So this is the first level of affective domain. So next is responding. Responding ಅಂದ್ರೆ ಸ್ಟೂಡೆಂಟ್ಸ್ ಕೇವಲ ಕೇಳುವುದಲ್ಲ, ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ದಿಸ್ ಈಸ್ ವಿಲ್ಲಿಂಗ್ನೆಸ್ ಟು ಪಾರ್ಟಿಸಿಪೇಟ್. ಅಂದರೆ ಕ್ವಶನ್ಗೆ ಆನ್ಸರ್ ಮಾಡೋದು, ಡೌಟ್ಸ್ ಕೇಳೋದು, ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ದಿಸ್ ಈಸ್ ದಿ ಸೆಕೆಂಡ್ ಲೆವೆಲ್ ಆಫ್ ಅಫೆಕ್ಟಿವ್ ಡೊಮೈನ್. ನೆಕ್ಸ್ಟ್ ಈಸ್ ವ್ಯಾಲ್ಯೂವಿಂಗ್. ಸೊ ವ್ಯಾಲ್ಯೂವಿಂಗ್ ಅಂದರೆ ಸ್ಟೂಡೆಂಟ್ ಒಂದು ವಿಷಯದ ಇಂಪಾರ್ಟೆನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಅದಕ್ಕೆ ವ್ಯಾಲ್ಯೂ ಕೊಡುವುದು. ದಟ್ ಈಸ್ ದಿ ವ್ಯಾಲ್ಯೂವಿಂಗ್. ನೆಕ್ಸ್ಟ್ ಈಸ್ ಆರ್ಗನೈಸಿಂಗ್. ಆರ್ಗನೈಸಿಂಗ್ ಅಂದ್ರೆ ಏನು, ಸಂಘಟಿಸುವುದು. ಸೊ ಆರ್ಗನೈಸ್ ಮೀನ್ಸ್ ಡಿಫ್ರೆಂಟ್ ವ್ಯಾಲ್ಯೂಸನ್ನು ಕಂಬೈನ್ ಮಾಡಿ ತನ್ನ ಓನ್ ವ್ಯಾಲ್ಯೂವನ್ನು ಸಿಸ್ಟಮ್ ಡೆವಲಪ್ ಮಾಡೋದು. ಅಂದರೆ ಯಾವ್ದು ರೈಟು ಯಾವ್ದು ರಾಂಗು ಅಂತ ಹೇಳಿ ಡಿಸೈಡ್ ಮಾಡಿ ಅದರ ಪ್ರಕಾರ ನಡೆದುಕೊಳ್ಳುವುದೇ ಆರ್ಗನೈಸಿಂಗ್. ಸೊ ದಿಸ್ ಈಸ್ ದಿ ಸಂಘಟನೆ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಕ್ಯಾರೆಕ್ಟರೈಸೇಷನ್. ಸೊ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು, ವ್ಯಕ್ತಿತ್ವ ರೂಪುಗೊಳಿಸುವಿಕೆ. ಸೊ ಕ್ಯಾರೆಕ್ಟರೈಸೇಷನ್ ಇಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಅಫೆಕ್ಟಿವ್ ಡೊಮೇನ್. ಸೊ ಇಲ್ಲಿ ವ್ಯಾಲ್ಯೂಸ್ ಸ್ಟೂಡೆಂಟ್ಸ್ ಪರ್ಸನಾಲಿಟಿಯ ಭಾಗವಾಗುತ್ತದೆ. ಅವರು ಯಾವಾಗಲೂ ಆ ವ್ಯಾಲ್ಯೂ ಪ್ರಕಾರ ಬಿಹೇವ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಯಾವಾಗಲೂ ಹಾನೆಸ್ಟ್, ಡಿಸಿಪ್ಲಿನ್, ರೆಸ್ಪೆಕ್ಟ್ ಆಗಿ ಬಿಹೇವ್ ಮಾಡೋದು. ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ದಿಸ್ ಕ್ಯಾರೆಕ್ಟರೈಸೇಷನ್. ಸೊ ಟೋಟಲಿ ಅಫೆಕ್ಟಿವ್ ಡೊಮೇನ್ ಏನಿದೆಲ್ಲ, ಸೊ ವಿದ್ಯಾರ್ಥಿಗಳಲ್ಲಿ ಉತ್ತಮ ಮನೋಭಾವ, ಮೌಲ್ಯಗಳು, ಭಾವನೆಗಳು ಹಾಗೂ ಉತ್ತಮ ನಡವಳಿಕೆಯ ಬೆಳೆಸುವ ಲರ್ನಿಂಗ್ ಡೊಮೇನ್ ಆಗಿದೆ. The pyramid represents the 5 levels of affective domain. Bottom level is the basic stage and the top level is the highest stage. As we move upwards, students' attitude, values and the behavior becomes stronger. ಅಂದರೆ ಈ ಪಿರಮಿಡ್ ಅಲ್ಲಿ 5 ಹಂತಗಳಿವೆ.
ಸೊ ಕೆಳಗಿಂದ ಮೇಲಕ್ಕೆ ಹೋಗ್ತಾ ವಿದ್ಯಾರ್ಥಿಗಳ ಭಾವನೆ, ಮೌಲ್ಯಗಳು ಮತ್ತು ನಡವಳಿಕೆಯಲ್ಲಿ ಅಭಿವೃದ್ಧಿ ಆಗ್ತದ. ಸೊ ರಿಸೀವಿಂಗ್ ಅಂದ್ರೆ ಏನು? ದಟ್ ಈಸ್ ದಿ ಸ್ವೀಕರಿಸುವುದು. ನೆಕ್ಸ್ಟ್ ರೆಸ್ಪಾಂಡಿಂಗ್ ಅಂದ್ರೆ ಪ್ರತಿಕ್ರಿಯಿಸುವುದು. ನೆಕ್ಸ್ಟ್ ವ್ಯಾಲ್ಯೂವಿಂಗ್ ಅಂದ್ರೆ ಮೌಲ್ಯೀಕರಣ. ನೆಕ್ಸ್ಟ್ ಆರ್ಗನೈಸೇಷನ್ ಅಂದ್ರೆ ಏನು? ಸಂಘಟನೆ. ನೆಕ್ಸ್ಟ್ ಕ್ಯಾರೆಕ್ಟರೈಸೇಷನ್ ಬೈ ವ್ಯಾಲ್ಯೂ ಸೆಟ್ ಅಂದ್ರೆ ಮೌಲ್ಯಗಳ ಆಧಾರದ ಮೇಲೆ ವ್ಯಕ್ತಿತ್ವ ರೂಪುಗೊಳ್ಳುವುದು. ಸೊ ಈ 5 ಲೆವೆಲ್ ಅನ್ನು ನೆನಪಿಟ್ಕೊಳ್ಳೋಕೆ ಸೊ R2 VOC ಅಂತ ಹೇಳಿ ನೆನಪಿಟ್ಕೊಳ್ರಿ. ಸೊ R stands for receiving, another R stands for responding, V stands for valuing, O stands for organization, and C stands for characterization by value set. So these are the 5 levels of affective domain. The next domain is psychomotory domain. So psychomotory domain andre learning by doing. That is learning by doing. ಸೊ ಇದು ಸ್ಟೂಡೆಂಟ್ನ ಪ್ರಾಕ್ಟಿಕಲ್ ಸ್ಕಿಲ್ಸ್, ಹ್ಯಾಂಡ್ ಸ್ಕಿಲ್ಸ್, ಮೋಟರ್ ಸ್ಕಿಲ್ಸ್ ಮತ್ತು ಫಿಸಿಕಲ್ ಕೋಆರ್ಡಿನೇಷನ್ ಡೆವಲಪ್ ಮಾಡುವ ಡೊಮೇನ್ ಆಗಿದೆ. ಸಿಂಪಲ್ ಆಗಿ ಹೇಳಬೇಕಾಗಿತ್ತಂದ್ರೆ ಮೈಂಡ್ ಪ್ಲಸ್ ಹ್ಯಾಂಡ್ಸ್ ಪ್ಲಸ್ ಬಾಡಿ ಕೋಆರ್ಡಿನೇಷನ್ ಮೂಲಕ, ಯಾವುದು? ಹ್ಯಾಂಡ್ಸ್, ಮೈಂಡ್ ಪ್ಲಸ್ ಬಾಡಿ ಕೋಆರ್ಡಿನೇಷನ್ ಮೂಲಕ ಸ್ಕಿಲ್ ಡೆವಲಪ್ ಆಗುವುದನ್ನು ನಾವೇನು ಕರಿತೀವಿ? ಸೈಕೋಮೋಟರಿ ಡೊಮೇನ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫಿಸಿಕ್ಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸು, ಡ್ರಾಯಿಂಗ್ ಮಾಡೋದು, ಪ್ಲೇಯಿಂಗ್ ಕ್ರಿಕೆಟು, ರೈಡಿಂಗ್ ಅ ಬೈಸಿಕಲ್, ಇವೆಲ್ಲ ಸೈಕೋಮೋಟರಿ ಡೊಮೇನ್ಗೆ ಎಕ್ಸಾಂಪಲ್ ಆಗಿದ್ದಾರೆ. ಸೊ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿ ಹ್ಯಾಂಡ್ ಸ್ಕಿಲ್ಸ್ ಡೆವಲಪ್ ಮಾಡ್ತಾರೆ. ಥಿಯರಿ ಮಾತ್ರ ಅಲ್ಲ, ಪ್ರಾಕ್ಟಿಕಲಿ ವರ್ಕ್ ಮಾಡುವ ಮೂಲಕ ಅಬಿಲಿಟಿ ಬರ್ತದ. ಸೊ ಈ ಥರ ತಮ್ಮ ಅಂದ್ರೆ ಪ್ರಾಕ್ಟಿಕಲ್ ಆ್ಯಂಡ್ ಮೋಟರ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋತಾರೆ. ನೆಕ್ಸ್ಟ್ ಬ್ರೈನ್, ಐಸ್ ಆ್ಯಂಡ್ ಹ್ಯಾಂಡ್ಸ್ ಟುಗೆದರ್ ವರ್ಕ್ ಮಾಡುವ ಮೂಲಕ ಕೋಆರ್ಡಿನೇಷನ್ ಇಂಪ್ರೂವ್ ಆಗ್ತದ. ದಟ್ ಈಸ್ ಇಂಪ್ರೂವ್ ಕೋಆರ್ಡಿನೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಈಸ್ ಇದರಿಂದ ಸ್ಟೂಡೆಂಟ್ಸ್ ಏನಾಗ್ತದ? ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತದ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಸ್ವತಃ ಮಾಡಿ ಕಲಿತಾಗ ಲರ್ನಿಂಗ್ ಹೆಚ್ಚು ಎಫೆಕ್ಟಿವ್ ಆಗ್ತದ. ದಟ್ಸ್ ವೈ ಇದನ್ನ ಈ ಸೈಕೋಮೋಟರಿ ಡೊಮೇನ್ ಇಸ್ ನೋನ್ ಎಸ್ ದಿ ಲರ್ನಿಂಗ್ ಬೈ ಡೂಯಿಂಗ್ ಅಂತೇಳಿ ಕರಿತೀವಿ. ಮತ್ತೆ ಸ್ಟೂಡೆಂಟ್ಸ್ ಫ್ಯೂಚರ್ ಜಾಬ್ಗೆ ಬೇಕಾಗಿರುವ ಟೆಕ್ನಿಕಲ್ ಸ್ಕಿಲ್ಸ್ ಮತ್ತೆ ಒಕೇಶನಲ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಈ ರೀತಿ ಡೆವಲಪಿಂಗ್ ಪ್ರಾಕ್ಟಿಕಲ್ ಆ್ಯಂಡ್ ಮೋಟರ್ ಸ್ಕಿಲ್ಸ್, improve coordination and performance, encourage learning by doing, and helps in acquiring occasional and technical skills is the main objectives of this psychomotory domain. Psychomotory domain has classified into 5 levels. So the first level is imitation or observation. ಅಂದ್ರೆ ಲರ್ನರ್ ಟೀಚರ್ ಅಥವಾ ಎಕ್ಸ್ಪರ್ಟ್ ಅನ್ನ ಅಬ್ಸರ್ವ್ ಮಾಡಿ ಅದೇ ಸ್ಕಿಲ್ಸ್ ಅನ್ನ ಕಾಪಿ ಮಾಡೋದು. ದಟ್ ಈಸ್ ದಿ ಅಬ್ಸರ್ವೇಷನ್ ಆರ್ ಇಮಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಮ್ಯಾನ್ಯುಪ್ಯುಲೇಷನ್. ಮ್ಯಾನ್ಯುಪ್ಯುಲೇಷನ್ ಅಂದ್ರೆ ಏನು? ನಿರ್ವಹಿಸೋದು. ಸೊ ಸ್ಟೂಡೆಂಟ್ಸ್ ಓನ್ ಆಗಿ ಇಕ್ವಿಪ್ಮೆಂಟ್ ಅಥವಾ ಟೂಲ್ಸ್ ಅನ್ನ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡೋದನ್ನ ನಾವು ಏನ್ ಮಾಡ್ತೀವಿ? ಮ್ಯಾನ್ಯುಪ್ಯುಲೇಷನ್ಸ್. ಅಂದ್ರೆ ಲರ್ನರ್ ಟ್ರೈಸ್ ಟು ಎಕ್ಸ್ಪೆರಿಮೆಂಟ್ ವಿತ್ ವೇರಿಯಸ್ ಆಸ್ಪೆಕ್ಟ್ಸ್ ಲೈಕ್ ಮ್ಯಾನ್ಯುಪ್ಯುಲೇಟಿಂಗ್ ಮಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್ಸ್. ನೆಕ್ಸ್ಟ್ ಈಸ್ ಪ್ರಿಸಿಷನ್. ಪ್ರಿಸಿಷನ್ ಅಂದ್ರೆ ನಿಖರತೆ, ಮೀನ್ಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಂದ ಅಕ್ಯುರೇಸಿ ಮತ್ತು ಕರೆಕ್ಟ್ನೆಸ್ ಇಂಪ್ರೂವ್ ಆಗ್ತದ. ದಟ್ ಈಸ್ ದಿ ಪ್ರಿಸಿಷನ್. ನೆಕ್ಸ್ಟ್ ಆರ್ಟಿಕ್ಯುಲೇಷನ್. ಆರ್ಟಿಕ್ಯುಲೇಷನ್ ಅಂದ್ರೆ ಡಿಫ್ರೆಂಟ್ ಸ್ಕಿಲ್ಸ್ ಅನ್ನ ಕಂಬೈನ್ ಮಾಡಿ ಎಫಿಷಿಯೆಂಟ್ಲಿ ಪರ್ಫಾರ್ಮ್ ಮಾಡೋದನ್ನ ನಾವೇನ್ ಕರಿತೀವಿ? ಆರ್ಟಿಕ್ಯುಲೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ನ್ಯಾಚುರಲೈಸೇಷನ್. ಸೊ ಸ್ಕಿಲ್ಸ್ ಅನ್ನ ಹ್ಯಾಬಿಟ್ ಆಗಿ ನ್ಯಾಚುರಲಿ ಪರ್ಫಾರ್ಮ್ ಮಾಡೋದು, ಈವನ್ ನ್ಯೂ ಸಿಚುವೇಶನ್ಗೆ ಅಡಾಪ್ಟ್ ಆಗೋದನ್ನ ನಾವೇನ್ ಕರಿತೀವಿ? ನ್ಯಾಚುರಲೈಸೇಷನ್ ಅಂತೇಳಿ ಕರಿತೀವಿ. ಈ ತರ ಸೈಕೋಮೋಟರಿ ಡೊಮೈನ್ ಡೆವಲಪ್ಸ್ ಪ್ರಾಕ್ಟಿಕಲ್ ಆ್ಯಂಡ್ ಮೋಟರ್ ಸ್ಕಿಲ್ಸ್ ಫಾರ್ ಅಬ್ಸರ್ವಿಂಗ್ ಅ ಸ್ಕಿಲ್ ಟು ಪರ್ಫಾರ್ಮ್ ಇಟ್ ನ್ಯಾಚುರಲಿ ಥ್ರೂ ದಿ ಕಂಟಿನ್ಯೂಸ್ ಪ್ರಾಕ್ಟೀಸ್. ಸೈಕೋಮೆಟ್ರಿ ಡೊಮೈನ್ ಅನ್ನ ನಾವು 5 ಲೆವೆಲ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತೀನಿ. ಸೊ ಸೈಕೋಮೆಟ್ರಿ ಡೊಮೈನ್ಸ್ ಮೇನ್ಲಿ ಫೋಕಸ್ ಆನ್ ಹ್ಯಾಂಡ್ ಸ್ಕಿಲ್ಸ್ ಅಥವಾ ನಾವು ಪ್ರಾಕ್ಟಿಕಲ್ ಸ್ಕಿಲ್ಸ್ ಮೇಲೆ ಇದನ್ನ ಫೋಕಸ್ ಮಾಡ್ತದ. ಇದು ಲರ್ನರ್ ಹೇಗೆ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಫೈನಲಿ ಸ್ಕಿಲ್ಸ್ ಅನ್ನ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತದ. ಇಲ್ಲಿ ನೋಡ್ರಿ, ಫಸ್ಟ್ ಲೆವೆಲ್ ದಟ್ ಈಸ್ ದಿ ಲೋವೆಸ್ಟ್ ಲೆವೆಲ್ ಈಸ್ ಇಮಿಟೇಷನ್ ಆರ್ ಇದನ್ನ ನಾವು ಅಬ್ಸರ್ವೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಲೆವೆಲ್ ಈಸ್ ಮ್ಯಾನ್ಯುಪ್ಯುಲೇಷನ್, next is precision, next is articulation, and the highest level of psychomotory domain is that is naturalization. So ಈ ತರ 5 ಲೆವೆಲ್ಸ್ ಅಲ್ಲಿ ನಾವು ದಿಸ್ ಸೈಕೋಮೋಟರಿ ಡೊಮೈನ್ ಅನ್ನ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಸೈಕೋಮೋಟರಿ ಡೊಮೈನ್ಸ್ ಎಕ್ಸ್ಪ್ಲೇನ್ಸ್ ದಿ ಅಂದ್ರೆ ಟೋಟಲಿ ಲರ್ನರ್ ಅಬ್ಸರ್ವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ ಪ್ರಾಕ್ಟಿಕಲ್ ಮೂಲಕ ಅಕ್ಯುರೇಸಿಯನ್ನ ಡೆವಲಪ್ ಮಾಡಿ ಫೈನಲಿ ಸ್ಕಿಲ್ಸ್ ಅನ್ನು ನ್ಯಾಚುರಲ್ ಆಗಿ ಮತ್ತು ಆಟೋಮೆಟಿಕ್ ಆಗಿ ಪರ್ಫಾರ್ಮ್ ಮಾಡುವ ಲೆವೆಲ್ಗೆ ರೀಚ್ ಆಗ್ತಾನೆ. ದಿಸ್ ಇಸ್ ದಿ ಸೈಕೋಮೋಟರಿ ಡೊಮೈನ್. This is the comparison between cognitive domain, affective domain and the psychomotor domain. So now previously cognitive domain, affective domain and the psychomotor domain ಅನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಕೀವರ್ಡ್ಸ್ ಮೇಲೆ ನಾವು ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ಬೋದು,
ಡೊಮೇನ್ಸನ್ನು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಕಾಗ್ನಿಟಿವ್ ಡೊಮೇನ್ ಏನು ರಿಪ್ರೆಸೆಂಟ್ ಮಾಡ್ತದ? ಹೆಡ್. ಅಂದರೆ ಹೆಡ್ ಕಾಗ್ನಿಟಿವ್ ಡೊಮೇನನ್ನು ರಿಪ್ರೆಸೆಂಟ್ ಮಾಡ್ತದ. ಸೊ ಹೆಡ್ ಮೀನ್ಸ್ ನಾಲೆಜ್. ದ್ಯಾಟ್ಸ್ ವೈ ದಿ ಕಾಗ್ನಿಟಿವ್ ಡೊಮೇನ್ ಈಸ್ ನೋನ್ ಆಸ್ ದಿ ನಾಲೆಜ್ ಬೇಸ್ಡ್ ಡೊಮೇನ್. ಸಿಮಿಲರ್ಲಿ ಹಾರ್ಟ್ ಏನು ರಿಪ್ರೆಸೆಂಟ್ ಮಾಡ್ತದ? ಅಫೆಕ್ಟಿವ್ ಡೊಮೇನ್. ಸೊ ಹಾರ್ಟ್ ಅನ್ನೋದೇನು? ಇಮೋಷನ್ ಬೇಸ್ಡ್ ಡೊಮೇನ್. ದ್ಯಾಟ್ಸ್ ವೈ ಅಫೆಕ್ಟಿವ್ ಡೊಮೇನ್ ಈಸ್ ನೋನ್ ಆಸ್ ದಿ ಇಮೋಷನ್ ಬೇಸ್ಡ್ ಡೊಮೇನ್. ಸಿಮಿಲರ್ಲಿ ಹ್ಯಾಂಡ್ ಏನು ರಿಪ್ರೆಸೆಂಟ್ ಮಾಡ್ತದ? ಸೈಕೋಮೋಟ್ರಿ ಡೊಮೇನ್. ಸೊ ಹ್ಯಾಂಡ್ ಈಸ್ ಫಾರ್ ಸ್ಕಿಲ್ಸ್. ಸೊ ಸ್ಕಿಲ್ ಅನ್ ಬೇಸ್ಡ್ ಡೊಮೇನ್ ಯಾವುದಿರ್ತದ? ದಟ್ಸ್ ಈಸ್ ದಿ ಸೈಕೋಮೋಟ್ರಿ ಡೊಮೇನ್. ಸೊ ಕಾಗ್ನಿಟಿವ್ ಡೊಮೇನ್ ಡೀಲ್ಸ್ ವಿತ್ ಥಿಂಕಿಂಗ್ ಆ್ಯಂಡ್ ಲರ್ನಿಂಗ್. ಸಿಮಿಲರ್ಲಿ ಅಫೆಕ್ಟಿವ್ ಡೊಮೇನ್ ಡೀಲ್ಸ್ ವಿತ್ ಫೀಲಿಂಗ್ಸ್, ವ್ಯಾಲ್ಯೂಸ್ ಆ್ಯಂಡ್ ಆಟಿಟ್ಯೂಡ್ಸ್. ಹಾಗೆ ಸೈಕೋಮೋಟ್ರಿ ಡೊಮೇನ್ ಏನದ? ದಟ್ ಡೀಲ್ಸ್ ವಿತ್ ಪ್ರಾಕ್ಟಿಕಲ್ ಆ್ಯಂಡ್ ಮೋಟಾರ್ ಸ್ಕಿಲ್ಸ್. ಸೊ ಟೋಟಲಿ ಏನು? ಹೆಡ್ ಅಂದರೆ ನಾಲೆಜ್. ನಾಲೆಜ್ ಜೊತೆ ಯಾವ್ದು ಬರ್ಬೋದು? ಥಿಂಕ್ ಮಾಡೋದಾಗಲಿ ಅಥವಾ ಲರ್ನಿಂಗ್ ಮಾಡೋದು, ಕಲಿಯೋದನ್ನು ನಾವು ನಾಲೆಜ್ ಜೊತೆ ಕಂಪೇರ್ ಮಾಡ್ಬೋದು. ಎಮೋಷನ್ ಜೊತೆ ಯಾವ್ದು ಬರ್ತದೆ? ಫೀಲಿಂಗ್ಸ್ ಆಗಲಿ, ಅಟಿಟ್ಯೂಡ್ ಆಗಲಿ, ವ್ಯಾಲ್ಯೂಸ್ ಆಗಲಿ, ದೀಸ್ ಆರ್ ದಿ ಫೀಲಿಂಗ್ಸ್. ಸೊ ಇದು ಇಮೋಷನ್ ಬೇಸ್ಡ್ ಡೊಮೇನಲ್ಲಿ ಬರ್ತದೆ. ದೆನ್ ಪ್ರಾಕ್ಟಿಕಲ್ ಅಥವಾ ಮೋಟರ್ ಸ್ಕಿಲ್ಸ್ ಇರೋ ಬರ್ತದೆ, ದಟ್ ಈಸ್ ಇನ್ ಸೈಕೋಮೋಟ್ರಿ ಡೊಮೇನ್. ಸೊ ಇಲ್ಲಿ ಕಾಗ್ನಿಟಿವ್ ಡೊಮೇನ್ ಅಂದರೆ ಏನು? ದ ಲರ್ನಿಂಗ್ ಬೈ ನೋವಿಂಗ್. ಅಂದರೆ ನಾವು ಯಾವುದೇ ಅದನ್ನು ತಿಳ್ಕೊಂಡು ಕಲಿಯೋದನ್ನು ನಾವು ಏನು ಮಾಡ್ತೀವಿ? ಕಾಗ್ನಿಟಿವ್ ಡೊಮೇನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಅಫೆಕ್ಟಿವ್ ಡೊಮೇನ್ ಅಂದರೆ ಲರ್ನಿಂಗ್ ಬೈ ಫೀಲಿಂಗ್. ದೆನ್ ಸೈಕೋಮೋಟ್ರಿ ಡೊಮೇನ್ ಅಂದರೆ ಲರ್ನಿಂಗ್ ಬೈ ಡೂಯಿಂಗ್. ಸೊ ಟೋಟಲಿ ಕಾಗ್ನಿಟಿವ್ ಡೊಮೇನ್ ಫೋಕಸ್ ಆನ್ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್ ಪಾರ್ಟ್. ಹಾಗೆ ಅಫೆಕ್ಟಿವ್ ಡೊಮೇನ್ ಫೋಕಸ್ ಆನ್ ಇಂಟ್ರೆಸ್ಟ್, ವ್ಯಾಲ್ಯೂಸ್ ಆ್ಯಂಡ್ ಬಿಹೇವಿಯರ್. ಹಾಗೆ ಸೈಕೋಮೋಟ್ರಿ ಡೊಮೇನ್ ಫೋಕಸ್ ಆನ್ ಪ್ರಾಕ್ಟೀಸ್, ಕೋಆರ್ಡಿನೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಈ ಥರ ನಾವು ಕಾಗ್ನಿಟಿವ್ ಡೊಮೇನ್, ಅಫೆಕ್ಟಿವ್ ಡೊಮೇನ್ ಆ್ಯಂಡ್ ದಿ ಸೈಕೋಮೋಟ್ರಿ ಡೊಮೇನನ್ನು ಕ್ಲಾಸಿಫೈ ಮಾಡಿದ್ದೇವೆ. ದಿಸ್ ಈಸ್ ದಿ ಕಂಪ್ಲೀಟ್ ಡಿಸ್ಕಷನ್ ಅಬೌಟ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಈ ಕ್ಲಾಸಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸ್ PDF ಬೇಕಾದಲ್ಲಿ ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ರಿ. ಲಿಂಕ್ಸ್ ಆರ್ ಇನ್ ದಿ ಡಿಸ್ಕ್ರಿಪ್ಷನ್. ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.